ಮೂಲಕ ಬೋಧಾಮೃತ ಬೋಧ ಮೂಲವಾಗಿ ನೀನು ಆ ಬ್ರಹ್ಮ ವಿಷಯವನ್ನು ಆತ್ಮ ವಿಷಯವನ್ನು ನಿನ್ನ ನಿಜವಾಗಿರ್ತಕ್ಕಂಥ ಸ್ವರೂಪದ ವಿಷಯವನ್ನು ನೀನು ಅವಗಾಹನೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಜ್ಞಾನ. ಇದು ಸಾಕ್ಷಾತ್ ಸಾಧನ. ಕೇಳ್ತಾ 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 ನಿಮ್ಮ ಮನಸ್ಸು ಎಲ್ಲಿ ಹೋಗುತ್ತೆ ಅಂದರೆ ಯಾವ ಸ್ವರೂಪದ ಬಗ್ಗೆ ಗುರುವು ಹೇಳ್ತಾ ಇದ್ದಾನೋ ಆ ಸ್ವರೂಪದಲ್ಲೇ ಲೀನವಾಗತಕ್ಕಂಥ ಒಂದು ಸ್ಥಿತಿ ಅನುಭೂತಿ ಏನಿದೆಯೋ ಅದು ಶ್ರವಣ. ನಮ್ಮ ತಾಯಿಯ ಹತ್ರ ಒಂದೊಂದು ಸರ್ತಿ ಕೇಳಿದುಂಟು. ನಮ್ಮ ತಾಯಿಯವರು ತುಂಬ ದೊಡ್ಡದು ಓದ್ಕೊಂಡಿದ್ದಾರೆ, 2ನೇ ತರಗತಿ, 2nd ಕ್ಲಾಸ್ ಗ್ರ್ಯಾಜುಯೇಟ್. ತೆಲುಗು ಅಂದರೆ ಒಂದು ಅಕ್ಷರ ಬರಲ್ಲ, ಮೊನ್ನೆ ಕೋಟೆ ಅವರು. ಕನ್ನಡ ಮಾತ್ರ ಗೊತ್ತಿದೆ. ಆದರೆ ಅವರಲ್ಲಿ ಇರ್ತಕ್ಕಂಥ ಜ್ಞಾನದ ಭಂಡಾರ ಅಷ್ಟಿಷ್ಟಲ್ಲ. ನಾನು MCom, LLB, PhD ಎಲ್ಲ ಮಾಡಿ ಮಣ್ಣಗಟ್ಟೆ ಗೌರಿ ದಿನದಿಂದ ಹಿಂದೂ ಕುರಿತೊಂದು ಸಾಕಿ ಬಂದು ತಾಯಿಯವರು ಕೂತ್ಕೊಂಡ್ರೆ ತಾಯಿಯವರು ಹೇಳಿದ್ರು, ಏನೋ ಹೊಟ್ಟೆ ತಿಂದಿಯೇನೋ? ತಾಯಿಯವರು ಕೇಳಿದ್ರು, ಹೊಟ್ಟೆ ತಿಂದಿಯೇನೋ? ಏನೋ ತಿಂದಿದ್ದೀನಿ, ಚಕ್ಲಿ ಪಕ್ಲಿ ಅಂತ ಬಂದು ತಿಂತಾ ಇರೋ ನಾನು ಹೇಳ್ತೀನಿ, ನೀನು ಕೇಳ್ತಾ. ನನ್ನ ಹತ್ರ ಸಂಸಾರ ವಿಷಯ ಯಾವತ್ತೂ ಹೇಳಿದ್ರು ಅಂತ ಕೂತ್ಕೊಂಡ ತಕ್ಷಣ ನನಗೊಂದು ಪ್ರಶ್ನೆ ಇದೆ, ಕೇಳ್ತೀನಿ, ಕೇಳ. ಶ್ರವಣ ಅಂದರೆ ಏನು? ಅವಾಗ ತಾಯಿಯವರು ಕೇಳಿದ್ರು, ಶ್ರವಣ ಅಂದರೆ ಅದೊಂದು ಇನ್ಸ್ಟ್ರೂಮೆಂಟು, ಅದೊಂದು ಪರಿಕರ. ಅಕ್ಕಸಾರಿಗರು ಸುವರ್ಣವನ್ನು ಹಿಡಿಬೇಕಾದ್ರೆ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಆ ಬಂಗಾರವನ್ನು ಹಿಡಿಬೇಕಾದ್ರೆ ಒಂದು ಚಿಕ್ಕದಾದ ಚಿಂಟಿ ಅಂತಾರೆ. ಅದನ್ನ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ಚಿಂಟಿ ಇರುತ್ತೆ. ಅದನ್ನು ಏನಂತ ಶ್ರವಣ ಅಂತಾರೆ ಸಂಸ್ಕೃತದಲ್ಲಿ. ಅದಕ್ಕೂ ನೀನು ಶ್ರವಣ ಮಾಡೋದಕ್ಕೂ ಏನು ಸಂಬಂಧ ಇದೆಯಮ್ಮ? ನೀನು ಯಾವ ಇನ್ಸ್ಟ್ರೂಮೆಂಟ್ ತೋರಿಸ್ತಾ ಇದೆಯಾ? ಶ್ರವಣಕ್ಕೂ ಅದಕ್ಕೇನು ಸಂಬಂಧ? ಅದೇ ನೋಡ, ಆ ಪದ ಇದೆ ನೋಡ, ಶ್ರವಣ ಆ ಪದ ಇದೆ ಅಲ್ವಾ, ಎದನ್ನು ಹಿಡ್ಕೊಂಡಿದೆ? ಅದು ಹಿಡ್ಕೊಳ್ತಕ್ಕಂಥದ್ದು ಕಬ್ಬಿಣ ಇಟ್ಕೊಳ್ಳಲ್ವ, ಅದನ್ನು ಹಿಡ್ಕೊಳ್ಳೋದು ಪಕ್ಕ. ಸುವರ್ಣ, ಸುವರ್ಣ. ನಿನ್ನೆ ಹೇಳಿದೆ, ಸುವರ್ಣ ಯಾವುದು? ಓಂಕಾರವೇ. ಓಂಕಾರವು ಅಂದರೆ ಏನು? ಮತ್ತೆ ಓಂಕಾರವಂದರೆ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪದ ಹೆಸರು. ಅಂತ ಪ್ರಣವವನ್ನು ಹಿಡಿತಕ್ಕಂಥ ಯಾವ ಸಾಧನೆ ಇದೆಯೋ ಅದು ಶ್ರವಣ. ಅನ್ಯ ಶ್ರವಣ ಅಲ್ಲ.